ನೋಡಿ ಸಜ್ಜಿಗೆ, ಸೌತೆಕಾಯಿ, ಕ್ಯಾರೆಟು, ಹಸಿಮೆಣಸು, ಕಾಯಿ ತುರಿ ಎಲ್ಲ ಈರುಳ್ಳಿ ಕೂಡ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರವೆ ಹಾಕಿಬಿಟ್ಟು ಅದರಲ್ಲೇ ಕಲಿಸ್ಕೊಳ್ಳುವ. ಅದರಲ್ಲೇ ನೀರಿರ್ತದೆ. 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದಕ್ಕೆ ಒಂದು ಬಾಳೆ ಎಲೆ ಇಟ್ಬಿಟ್ಟು ನಾನು ಅದರಲ್ಲಿ ರೊಟ್ಟಿ ತಟ್ಕೊಂಡು ಕಾವಲಿಗೆ ಹಾಕ್ಕೊಳ್ತೇನೆ. ಅದಕ್ಕೆ ಯಾವುದೇ ಎಣ್ಣೆ ಬೇಡ, ನೀರು ಹಾಕಿದರೆ ಸಾಕಾಗ್ತದೆ. ನೀರು ಹಾಕಿಬಿಟ್ಟು ಚೆನ್ನಾಗಿ ಬರ್ತದೆ ಇದು ತಟ್ಟಲಿಕ್ಕೆಲ್ಲ ಚೆನ್ನಾಗಿ ಬರ್ತದೆ. ಕಾವಲಿಗೆ ಎಣ್ಣೆ ಹಾಕಿಬಿಟ್ಟು ತಟ್ಟಿದ ರೊಟ್ಟಿಯನ್ನು ಹಾಕಿಬಿಟ್ಟು 2 ಕಡೆ ಬೇಯಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ನಾನು ನಿಮಗೋಸ್ಕರ ಬಾಳೆ ಎಲೆಯಲ್ಲಿ ಹಾಕ್ತಿದ್ದೇನೆ. ನಾನು ಕಾವಲಿಗೆ ಹಾಗೆ ಕೈಯಲ್ಲಿ ತಟ್ತೇನೆ ರೊಟ್ಟಿನ, ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಹೇಳಿ ಈ ಥರ ತಟ್ಟಿದ್ದೀನಿ. ಎಲ್ಲರೂ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರ್ತಾರೆ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಇನ್ನೊಂದು ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೈಯಲ್ಲಿ ಹೇಗೆ ತಟ್ಟಿದ್ದೇನೆ ನೋಡಿ. ಇದು ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಮಾಡ್ಕೊಂಡು ನೋಡಿ. ಚಹಾದೊಂದಿಗೆ ರೆಡಿಯಾಗಿದೆ. ಎಲ್ಲರಿಗೂ ನಮಸ್ಕಾರ.